ಸೌಜನ್ಯ ಪ್ರಕರಣ ಇದೀಗ ಬಹುದೊಡ್ಡ ಚರ್ಚೆಯನ್ನ ಹುಟ್ಟು ಹಾಕಿರುವಂಥದ್ದು. ಬಹುಪಾಲು ಜನ ಸೌಜನ್ಯಗೂ ನ್ಯಾಯ ಸಿಗಬೇಕು ಅಂತ ಬಯಸುವ ಮೂಲಕ ಆಕೆಯದ್ದು ಪವಿತ್ರ ಸಾವು ಅಂತೆಲ್ಲ ಹೇಳಿದಂತಹ ಮಂದಿ ಕೂಡ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದರೆ ನ್ಯಾಯ ಸಿಗಬಹುದು ಅನ್ನೋ ಮೂಲಕ ಅಡ್ಡಗೋಡೆ ಮೇಲೆ ದಿಪ್ಪ ಇಟ್ಟಿದ್ದಂತಹ ಎಲ್ರಿಗೂ ಕೂಡ ಈಗ ಒಂದು ಅಚ್ಚರಿ. ಯಾಕಂದ್ರೆ ಕೊನೆಗೂ ಕೂಡ ಕುಸುಮಾವತಿಯವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. ಈ ಮಹತ್ವದ ಬೆಳವಣಿಗೆಗೆ ಪೂರಕ ಅನ್ನೋ ರೀತಿಯಲ್ಲಿ ಒಂದಷ್ಟು ಪ್ರಕರಣಗಳು, ಒಂದಷ್ಟು ಜನ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕು ಅನ್ನೋ ಕಾರಣಕ್ಕೆ SIT ತನಿಖೆ ಕೂಡ ವೇಗವನ್ನ ಹೆಚ್ಚಿಸಿಕೊಂಡಿದೆಯಾ? ಕಾರಣ ಇಷ್ಟೇ, ಪ್ರಣವ್ ಮೊಹಾಂತಿಯವರು SIT ತನಿಖಾ ತಂಡದ ಮುಖ್ಯಸ್ಥರು. ಅವರು ಮತ್ತು ಅವರ ಎದುರಲ್ಲಿ ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡುವಂತಹ ಸಂದರ್ಭದಲ್ಲಿ ಮತ್ತು ಇಂಟರ್ವ್ಯೂಗಳಲ್ಲೂ ಕೂಡ ಚಿನ್ನಯ್ಯ ಪದೇ ಪದೇ ಹೇಳಿದ್ದು ಒಂದೇ ಮಾತು, ಅದು ಸೌಜನ್ಯ ಪ್ರಕರಣ ಏನಾಗಿತ್ತು, ರವಿ ಪೂಜಾರಿ ಏನೆಲ್ಲ ಹೇಳ್ಕೊಂಡಿದ್ದ ಎಲ್ಲ ನಂಗೆ ಗೊತ್ತಿದೆ ಅನ್ನೋ ಮೂಲಕ ಒಬ್ಬ ಸಾಕ್ಷಿದಾರನಾಗಿ ಸ್ಪಷ್ಟವಾಗಿ ಕಾಣಿಸ್ತಿದ್ದಾನೆ. ಆತನನ್ನ ಮಂಪರು ಪರೀಕ್ಷೆಗೊಳಪಡಿಸಿ ಇನ್ನಷ್ಟು ಸತ್ಯ ಹೊರಬರಬಹುದು ಅಂತ SIT ತನಿಖಾಧಿಕಾರಿಗಳಿಗೆ ಕುಸುಮಾವತಿಯವರು ಕೂಡ ದೂರು ಕೊಟ್ಟಿದ್ರು. ಅಲ್ಲಿಗೆ ಚಿನ್ನಯ್ಯ ಒಬ್ಬ ದೈತ್ಯವಾಗಿ ಸಾಕ್ಷಿದಾರನಂತೆ ಕಾಣ್ತಿದ್ದಾನೆ. ಸೌಜನ್ಯ ಪ್ರಕರಣಕ್ಕಾದ್ರೂ ನ್ಯಾಯ ಸಿಗತ್ತೆ ಅನ್ನೋ ಕಾರಣಕ್ಕೆ ಆತ ಹೇಳ್ದ, ಪಾಪ ಪ್ರಜ್ಞೆಯಿಂದ ನಾನು ಬಂದಿದ್ದೀನಿ, ಒಂದಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗ್ಲಿ ಅನ್ನೋದನ್ನು ಕೂಡ ಏನು ಬೆಳ್ತಂಗಡಿ ಮ್ಯಾಜಿಸ್ಟ್ರೇಟರ್ ಎದುರಲ್ಲಿ CRPC 164 ಹೇಳಿಕೆ ಕೊಟ್ಟಂತಹ ಚಿನ್ನಯ್ಯ. ಅದರ ಜೊತೆಯಲ್ಲಿ ಮತ್ತೊಬ್ರು ಒಡನಾಡಿ ಸಂಸ್ಥೆಯ ಜೊತೆಯಲ್ಲಿ ಗುರುತಿಸಿಕೊಂಡಿರುವಂತಹ ಸಾಕ್ಷಿದಾರರು, ಓರ್ವ ತಾಯಿ, ಆಕೆ ಕೂಡ ಪ್ರತ್ಯಕ್ಷದರ್ಶಿಯಾಗಿ, ಪ್ರತ್ಯಕ್ಷ ಸಾಕ್ಷಿಯಾಗಿ, ಐ ವಿಟ್ನೆಸ್ ಆಗಿ ಈ ಪ್ರಕರಣದಲ್ಲಿ ನ್ಯಾಯ ಸಿಗಲೇಬೇಕು ಅಂತ ಪ್ರತಿಪಾದನೆ ಮಾಡ್ತಿದ್ದಾರೆ. ಅಲ್ಲಿಗೆ ಈ ಹೆಣ್ಣು ಮಗಳು ಕೂಡ ಸೌಜನ್ಯ ಅನ್ನುವಂತಹ ಆ ಬಾಲಕಿಯ ಸಾವಿಗೆ ನ್ಯಾಯ ಸಿಗಲೇಬೇಕು, ಆ ಕಾರಣಕ್ಕೋಸ್ಕರ ನಾನು ಸಾಕ್ಷಿ ಹೇಳ್ತೀನಿ ಅಂತ ಬಂದಿದ್ದಾರೆ. SIT ತನಿಖಾಧಿಕಾರಿಗಳು ಈ ಇಬ್ಬರೂ ಸಾಕ್ಷಿದಾರರ ಇವರಿಬ್ಬರೂ ಹೇಳಿಕೆಗಳನ್ನ ತಗೊಂಡಿದ್ದಾರೆ, ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಅವರ ತನಿಖೆಯ ವರದಿಯಲ್ಲಿ ಇದು ಕೂಡ ದಾಖಲಾಗತ್ತೆ. ಆ ಕಾರಣಕ್ಕೋಸ್ಕರನೇ ಈಗ ಒಂದೊಂದೇ ಬೆಳವಣಿಗೆಗಳು ಆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ನಡೀತಿದ್ದಾವೆ. BJPಗರು ಹೋಗ್ತಿದ್ದಾರೆ, ಮಾತಾಡ್ತಿದ್ದಾರೆ. ವೇದಿಕೆ ಮೇಲೆ ಮಾತಾಡಿದ್ದಷ್ಟೇ ಅಲ್ಲ, ನೇರವಾಗಿ ಕೆಲವರು ಹೋಗಿ ಕುಸುಮಾವತಿಯವ್ರ ಜೊತೆಯಲ್ಲಿ ಮಾತಾಡುವಂತಹ, ಅದು ಸಾಂತ್ವನ ಹೇಳೋಕೆ ಹೋಗಿದ್ರು ಅಥವಾ ಸಾಕಿಲ್ಲಿಗೆ ನಿಲ್ಲಿಸ್ಬಿಡಿ ಯಾಕೆ ಸುಮ್ಮನೆ ಅನ್ನುವಂತಹ ಒಂದು ಸಲಹೆ ಕೊಡೋದಕ್ಕೆ ಹೋಗಿದ್ರು ಗೊತ್ತಿಲ್ಲ. ಆದರೆ ಎರಡೂ ರೀತಿಯ ಚರ್ಚೆಗಳು ನಡೀತಿರುವಂಥದ್ದು. ಇದಕ್ಕಿಂತಲೂ ಮಿಗಿಲಾಗಿ ಇಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅತ್ಯಂತ ನೇರವಾಗಿ ಮತ್ತು ಖಡಕ್ ಆಗಿ ಅವರು ಹೇಳಿದ್ದು ಎರಡು ವಿಚಾರ. ಆ ಕ್ಷೇತ್ರದ ಮೇಲೆ ಅನುಮಾನದ ತೂಗುಗತಿ ತೂಗಾಡ್ತಾ ಇದೆ, ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನೋದು ಒಂದನೇದು. ಎರಡನೇದು, ಧರ್ಮದ ಹೆಸರಿನಲ್ಲಿ ಇಲ್ಲಿ ರಾಜಕಾರಣ ಮಾಡುವಂತಹ ಅಗತ್ಯ ಇರಲಿಲ್ಲ, ಒಂದಷ್ಟು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಿದೆ, ಸತ್ಯಾಸತ್ಯತೆ ಹೊರಗೆ ಬರಲಿ ಅನ್ನೋದನ್ನು ಹೇಳಿದ್ರು. ಜೊತೆಯಲ್ಲಿ ವಿಜೇಂದ್ರ ಅವರ ಭೇಟಿಯ ಪ್ರಕರಣವನ್ನ ಉಲ್ಲೇಖ ಮಾಡಿ ಕೆಲವರ ಹೆಸರನ್ನ ಹೇಳಿ ಅವ್ರಿಗೂ ಜೈ ಅಂತಾರೆ, ಈ ಕಡೆ ಸೌಜನ್ಯಗೂ ಕೂಡ ಎತ್ತಿಡ್ತಾರೆ. BJPಯದ್ದು ಇಬ್ಬಗೆಯ ನೀತಿ ಅನ್ನುವಂತಹ ಮಾತನ್ನ ಹೇಳುವ ಮೂಲಕ ಒಂದು ಖಡಕ್ ಆದೇಶವನ್ನಂತೂ ಕೊಟ್ಟಿದ್ದಾರೆ. ಈ ಮೂರೂ ವಿಚಾರಗಳನ್ನ ಸೂಕ್ಷ್ಮವಾಗಿ ನೋಡಿ, ಚಿನ್ನಯ್ಯ, ಒಡನಾಡಿ ಸಾಕ್ಷಿದಾರರು ಮತ್ತೆ ಮುಖ್ಯಮಂತ್ರಿಗಳ ಆದೇಶ ಮತ್ತು ಹೇಳಿಕೆ, ಎಲ್ಲೋ ಒಂದು ಕಡೆ ಸೌಜನ್ಯಗೋಸ್ಕರನೇ ಈ SIT ಈಗ ವೇಗ ಹೆಚ್ಚಿಸಿಕೊಂಡಿದೆಯಾ, ಆಕೆಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ನಡೀತಿದೆಯಾ ಅನ್ನೋದಕ್ಕೆ ಇದು ಪ್ರಕರಣ ಸಾಕ್ಷಿಯಾಗಿದೆ. ಇನ್ನೂ ಒಂದು ವಿಚಾರ, ಪ್ರತ್ಯಕ್ಷವಾಗೋ ಪರೋಕ್ಷವಾಗೋ ವಿಜೇಂದ್ರ ಅವರು ಕೂಡ ಒಂದು ಪ್ರಬುದ್ಧತೆಯ ನಡೆ, ಅದರಲ್ಲಿ ಡ್ರಾಮಾ ಇರಬಹುದು, ಮತ್ತೊಂದಿರಬಹುದು, ಆದರೆ ಒಬ್ಬ ನಾಯಕನಾಗಿ ಕುಸುಮಾವತಿ ಅವರ ಮುಂದೆ ಕೂತು ಅವರ ಆಕ್ರೋಶದ ಎಲ್ಲ ಮಾತುಗಳನ್ನು ಸಂಯಮದಿಂದ ಕೇಳಿಸ್ಕೊಂಡು ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಆ ಕೋರ್ಟಿನ ವೆಚ್ಚವನ್ನ ನಾವು ಭರಿಸ್ತೀವಿ, ನಾವು ನಿಮ್ಮ ಜೊತೆಲಿ ಇರ್ತೀವಿ ಅನ್ನೋದನ್ನ ಕೊನೆ ಪಕ್ಷ 4 ಗೋಡೆಗಳ ಮಧ್ಯೆ ಆದ್ರೂ ಹೇಳಿದ್ರಲ್ಲ, ಅದನ್ನೂ ಕೂಡ ಇಲ್ಲಿ ಉಲ್ಲೇಖ ಮಾಡಬೇಕಿದೆ. ಸೌಜನ್ಯಗೆ ನ್ಯಾಯ ಸಿಗತ್ತೆ ಅನ್ನುವಂಥದ್ದು. ಇದರ ಜೊತೆಯಲ್ಲಿ ಮತ್ತೂ ಒಂದು ಲೆಕ್ಕಾಚಾರ ನಡೀತಿರುವಂಥದ್ದು. ಏನದು? ಅದು ನನ್ನಂತಹ 100 ಜನ ಬಂದು ಇಲ್ಲಿ ಬಹುದೊಡ್ಡ
ಬಲವಾಗಿ ನಿಂತ್ಕೊಂತಾರೆ ಎಂದಿದ್ದಂತಹ ರಾಜ್ಯದ ಪ್ರಭಾವಿ ನಾಯಕರೊಬ್ಬರ ಹೇಳಿಕೆ ಮತ್ತು ಅವರು ಆ ನಂತರದಲ್ಲಿ ಆಡಿದ ಮಾಡಿದ ನಡೆ ಮತ್ತು ನುಡಿಗಳು ಎರಡೂ ಕೂಡ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸೌಜನ್ಯ, ಯಾಕಂದರೆ ಸೌಜನ್ಯ ಕುಟುಂಬಸ್ಥರು ತಾಯಿ ಸಮೇತ ಹೋಗಿ ಒಂದು ಮನವಿ ಮಾಡ್ಕೋತಾರೆ ಸರ್ಕಾರದ ಪ್ರಮುಖರೊಬ್ಬರ ಬಳಿ. ಅವತ್ತು ಅವರು ನಡ್ಕೊಂಡಂತಹ ರೀತಿ, ಆದರೆ ಅದಕ್ಕೆ ಪ್ರತಿಯಾಗಿ ಸಿದ್ದರಾಮಯ್ಯ ಅವರು ಅದೇ ಹೆಣ್ಣು ಮಗಳ ಪರವಾಗಿ ಎತ್ತಿರುವಂತಹ ಧ್ವನಿ ಮತ್ತು SIT ರಚನೆಯ ಒಂದು ನಡೆ ಎರಡೂ ಕೂಡ ಈ ಸಲವಾದ್ರೂ ಆ ಹೆಣ್ಣು ಮಗಳಿಗೆ ಕೊನೆ ಪಕ್ಷ ನ್ಯಾಯ ಸಿಗಬಹುದು ಅನ್ನುವಂತಹ ನಿರೀಕ್ಷೆ ಏನಿತ್ತು, ಆ ನಿರೀಕ್ಷೆ ಸ್ವಲ್ಪ ಮಟ್ಟಿಗೆ ಗಟ್ಟಿಯಾಗ್ತಿದೆ. SIT ತನಿಖಾಧಿಕಾರಿಗಳು ಕೂಡ ಅದೇ ರೀತಿಯಲ್ಲೇ ತನಿಖೆ ಮಾಡ್ತಿದ್ದಾರೆ. ರಿವರ್ಸ್ ಇನ್ವೆಸ್ಟಿಗೇಷನ್ ಮತ್ತೊಂದು ಮಗದೊಂದು ಎಲ್ಲವನ್ನೂ ಹೇಳ್ತಿದ್ದಾರೆ. ಅದರ ಮಧ್ಯೆ SIT ತನಿಖಾಧಿಕಾರಿಗಳು ಅಚ್ಚುಕಟ್ಟಾಗಿ ತನಿಖೆ ಮಾಡ್ತಿರೋ ಸಂದರ್ಭದಲ್ಲೇ ಎಲ್ಲೋ ಒಂದು ಕಡೆ SIT ತನಿಖೆಗೆ ಭಂಗಗೊಳಿಸೋ ಪ್ರಯತ್ನವನ್ನು BJPಗರು ಮಾಡ್ತಿದ್ದಾರೆ ಅನ್ನೋದನ್ನ ಖುದ್ದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಹೇಳ್ತಿರುವಂಥದ್ದು ಕೂಡ ಇಲ್ಲಿ ಉಲ್ಲೇಖಾರ್ಹ. ಅಷ್ಟೇ ಅಲ್ಲ, ಸೌಜನ್ಯ ಕೇಸ್ಗೆ ಯಾರೇ ಬಂದು ಸಾಕ್ಷಿ ಹೇಳಿದ್ರು ಕೂಡ ಅವೆಲ್ಲವನ್ನೂ ಕೂಡ SIT ತನಿಖಾಧಿಕಾರಿಗಳು ತಮ್ಮ ದಾಖಲೆಗೆ ಮತ್ತು ತಮ್ಮ ರೆಕಾರ್ಡ್ಗೆ ತಗೊಂಡು ವರದಿಯೆಲ್ಲ ಅದನ್ನು ಉಲ್ಲೇಖಿಸಿ ಆಕೆಗೂ ಕೂಡ ನ್ಯಾಯ ಕೊಡಿಸುವಂತಹ ಪ್ರಯತ್ನ ಮಾಡ್ತಾರೆ ಅನ್ನೋ ಮೂಲಕ ಒಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ಈ ಇಷ್ಟೂ ಜನ ಒಟ್ಟಿಗೆ ನಿಲ್ಲೋ ಮೂಲಕ 5 ಜನ ಒಟ್ಟಿಗೆ ನಿಲ್ಲೋ ಮೂಲಕ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗತ್ತೆ ಅನ್ನುವಂತಹ ಒಂದು ಭರವಸೆಯನ್ನ ಬಹಿರಂಗವಾಗಿ ನೀಡ್ತಿದ್ದಾರೆ. ಈ ಸಲವಾದ್ರೂ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗತ್ತಾ? ಕಮೆಂಟ್ ಮಾಡಿ.